ಯಾರ್ದಿದ್ ಕಾರು? ನಮ್ಮ ಗಜ ಮಾಮಂದು. ಆ? ಗಜ ಮಾಮಂದು. ಎಲ್ಲ ಯಾವ ಯಾರ್ದು ಗೊತ್ತಿಲ್ಲ. ಯಾರ್ದು? ನಮ್ಮ ಗಜ ಮಾಮಂದು. ತೂ ದೂಡೆಲ್ಲ ಮುಂದೆ ಕೊಟ್ಬಿಡ್ಲಲ್ಲ ನಿರೀಕ್ಷ ನೋಡಿಲಿ. ಆರೋಡು ಮುಚ್ಕೊಡ್ತೀನಿ ಚೆನ್ನಾಗಿ. ಗಜಮಾಮಂಗೆ ಹಾಯ್ ಹೇಳು. ಎಲ್ಲಿ? ಹಾಯ್ ಹೇಳು, ವ್ಲಾಗಲ್ಲಿ ನೋಡುತ್ತೆ. ಹಾಯ್ ಯಾರಿಗೆ? ಗಜ ಮಾಮಂದು. ಸರಿ ಹೋಗೋಣ. ಹೋಗೋಣ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮ ಮನೆಯಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಮನೆಯಲ್ಲಿ ತುಂಬ ಮೆಮೊರೀಸ್ ಇದೆ. ಸೊ ಹಂಗಾಗಿ ನಾನು ಯಾವುದೇ ಕಾರಣಕ್ಕೆ ಬಂದಿರಲಿ ಅಮ್ಮ ಮನೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಯಾಕಂದರೆ ನನಗೆ ಅಮ್ಮ ಮನೆದು ಪ್ರತಿಯೊಂದು ಕ್ಷಣನೂ ಸಹ ಮೆಮೊರೇಬಲ್ಲು. ಸೊ ಹಂಗಾಗ್ಬಿಟ್ಟು ನಾನು ವ್ಲಾಗ್ಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಳ್ಳೀಲಿ ತುಂಬ ಕಂಟೆಂಟ್ಗಳು ಸಿಗುತ್ತೆ. ಸೊ ನಾವು ಸಿಟಿಲಿ ಕಂಟೆಂಟ್ಗಳನ್ನ ಹುಡ್ಕೋದು ಕಷ್ಟ, ಬಟ್ ಹಳ್ಳೀಲಿ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗುತ್ತೆ, ಹಾಗೆ ನ್ಯಾಚುರಲ್ ಆಗಿ ಸಿಗುತ್ತೆ, ಯಾವುದೇ ಆದಂಥ ಫೇಕ್ ಇರೋದಿಲ್ಲ. ಸೊ ನನಗಂತೂ ನಮ್ಮ ಊರಲ್ಲಿ ವ್ಲಾಗ್ ಮಾಡಬೇಕಂದ್ರೆ ತುಂಬ ಇಷ್ಟಪಟ್ಟು ವ್ಲಾಗ್ನ ಮಾಡ್ತೀನಿ. ಹಾಗಂತ ಸಿಟಿಲಿ ಕಂಟೆಂಟ್ ಸಿಗಲ್ಲ ಅಂತ ಅಲ್ಲ, ಸಿಗುತ್ತೆ. ಬಟ್ ಹಳ್ಳಿಲಿ ತುಂಬ ನ್ಯಾಚುರಲ್ ಆಗಿ ಹಾಗೆ ತುಂಬ ಕಂಟೆಂಟ್ಗಳನ್ನ ನಾವು ಹುಡುಕ್ಬೇಕಾಗಿಲ್ಲ, ನಾವಿರೋ ಕಡೆನೇ ಕಂಟೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಹೇಳ್ದೆ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಸೊ ಹಾಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನಮ್ಮಮ್ಮ ಅವಳಿಗೆ ಹಾಲನ್ನ ಇಟ್ಟಿತ್ತು. ಸೊ ನಾನು ಅದನ್ನು ಬಿಸಿ ಮಾಡಿಬಿಟ್ಟು ಲಿರಿಷನ್ಗೆ ಕೊಟ್ಟೆ. ಅವಳು ಹಾರ್ಲಿಕ್ಸ್ನ ತುಂಬ ಇಷ್ಟಪಟ್ಟು ಕುಡಿತಾಳೆ. ಸೊ ಹಂಗಾಗಿ ಹಾರ್ಲಿಕ್ಸ್ನೇ ಕೊಟ್ಟೆ. ಆದರೂ ಸ್ವಲ್ಪ ಹಠ ಮಾಡ್ತಾಳೆ, ಬಟ್ ಓಕೆ. ಆಮೇಲೆ ತಲೆಗೆ ಆಯಿಲ್ ಹಾಕೋಬೇಕಂತ ಅನ್ನಿಸ್ತು. ಸೊ ಇದು ನಮ್ಮಮ್ಮ ಮಾಡಿರೋ ಆಯಿಲು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಬಿಸಿ ಇಟ್ಕೊಂಡು ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡೆ. ಇವಾಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಈ ಟಿಫನ್ಗೆ ಏನೇನು ಬಳಸ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ, ಸ್ವಲ್ಪ ಎಣ್ಣೆ ಬಿಟ್ಟೆ, ಒಂದು 2 ಸ್ಪೂನ್ ಎಣ್ಣೆ ಬಿಟ್ಟೆ, ಜೀರಿಗೆ ಹಾಗೆ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ಕರ್ಬೇವಿನ ಸೊಪ್ಪು, 2 ಗೆಡ್ಡೆ ಈರುಳ್ಳಿ, ಇಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅಪ್ಪ ಚೆನ್ನಾಗಿರೋದು 2 ಅಡ್ಲಕಾಯಿ ತೊಗೊಂಬಂದಿದ್ರು. ತುಂಬ ಫ್ರೆಶ್ ಆಗಿತ್ತು, ಹಾಗೆ ತುಂಬ ಎಳೆದು. ಸೊ ಅದನ್ನು ನಾನು ಈ ಥರ ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅಡ್ಲಕಾಯಿ ಮತ್ತು ಟೊಮೊಟೊನ ಸೇರಿಸ್ಬೇಕು. ಆಮೇಲೆ ಒಂದು 2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ರುಚಿಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು. ಸೊ ಹಾಗೆ ಒಂದು ಪಿಂಚಷ್ಟು ನಾವು ಅರ್ಶಿನದ ಪೌಡ್ರನ್ನ ಹಾಕ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದೇ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 10 ಮಿನಿಟ್ಸ್ ಆಗಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಅಡ್ಲಕಾಯಿ ಆಗಲಿ ಟೊಮೊಟೊ ಆಗಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಿಮಗೆ ಬೇಕಂತಂದರೆ ಆಪ್ಷನಲ್ಲು ಕಾಯಿ ತುರಿನ ಸೇರಿಸ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಲೈಟಾಗಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಸೊ ನಾನು ಅದು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋದೆ. ಇವಾಗ ಅಡ್ಲಕಾಯಿ ಪಲ್ಯ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಒಂದೇ ಒಂದು ಮಸಾಲೆನ ಆ್ಯಡ್ ಮಾಡಬೇಕು, ಹಾಗೆ ಸಿಂಪಲ್ ಮಸಾಲೆ ಅಂತಲೇ ಹೇಳ್ಬೋದು. ಒಂದು 2 ಸ್ಪೂನಷ್ಟು ಖಾರ ಪುಡಿ, ಒಂದು 2 ಸ್ಪೂನಷ್ಟು ಹುರ್ಗಾಳ ಪುಡಿ, ಹಾಗೆ ಸ್ವಲ್ಪ ಕಾಯಿ ತುರಿ. ಇದಕ್ಕೂ ಸ್ವಲ್ಪ ಕಾಯಿ ತುರಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಮತ್ತು ಹುರ್ಗಾಳ ಪುಡಿ ಹಾಗೆ ಖಾರ ಪುಡಿ ಈ ಮೂರನ್ನು ಸಹ ನೀರಲ್ಲಿ ಮಿಕ್ಸ್ ಮಾಡಬೇಕು. ನೀರಲ್ಲಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡಬೇಕು. 5 ನಿಮಿಷ ಇಟ್ಟಾದ್ಮೇಲೆ ಅಡ್ಲಕಾಯಿ ಪಲ್ಯ ಏನು ಬೆಂದಿರುತ್ತೆ ಸೊ ಅದಕ್ಕೆ ಸೇರಿಸ್ಬೇಕು. ಅದಕ್ಕೆ ಸೇರಿಸ್ಬಿಟ್ಟು ಒಂದು 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಹಸಿ ಮಸಾಲೆದು ಸ್ಮೆಲ್ ಎಲ್ಲ ಹೋಗಬೇಕು. ಸೊ ಆ ಥರ ನೀಟಾಗಿ ಕುದಿಸ್ಬೇಕು. ಅಷ್ಟರಲ್ಲಿ ಈ ಕಡೆ ರೊಟ್ಟಿನೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಅಡ್ಲಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ನನಗೆ ನಿಜ ಊರಲ್ಲಿ ಸಿಗೋ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ಥರ ತಿಂಡಿ ಮಾಡೋ ಅಂದರೂ ಮಾಡ್ತೀನಿ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೆ ತುಪ್ಪ ಇತ್ತು, ನಾಟಿ ತುಪ್ಪ ಇತ್ತು. ಸೊ ಅದನ್ನು ಸಹ ಸೇರಿಸ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಸಂತೂ ಸಹ ಟೇಸ್ಟ್ ಮಾಡ್ತೀನಿ ಅಂತ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಟೋಟಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಈಸಿಯಾಗಿದೆ. ಹಾಗೆ ನಮಗೆ ರೈಸ್ ತಿಂದು ತುಂಬ ಬೇಜಾರಾಗಿದೆ ಅನ್ನೋರು ಈ ರೊಟ್ಟಿನ ಒಂದ್ಸಲ ರೊಟ್ಟಿ ಮತ್ತು ಅಡ್ಲಕಾಯಿ ಪಲ್ಯನ ಟ್ರೈ ಮಾಡಿ, ತುಂಬ ಸಕ್ಕತ್ತಾಗಿರುತ್ತೆ. ಆಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ನಾನು ಹಳ್ಳಿಲಿರಲಿ ಅಥವಾ ಸಿಟಿಲಿರಲಿ ನಾನು ಯಾವುದೇ ಕಾರಣಕ್ಕೂ ಸ್ಕಿನ್ ಕೇರ್ ಮಾತ್ರ ಮಿಸ್ ಮಾಡಲ್ಲ. ಸ್ಕಿನ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕಂತಂದರೆ ನಾವು ಒಂದಿನ ಮಾಡೋದು ಒಂದಿನ ಬಿಡೋದು ಆ ಥರ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬ ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ಸ್ಕಿನ್ ಕೇರ್ ಈಸ್ ಮಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ಏಜಾಗ್ತಾ ನಮ್ಮ ಸ್ಕಿನ್ನಿಗೂ ಸಹ ಏಜ್ ಆಗಬಾರ್ದು. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಸಹ ಮನೆ ಹತ್ರ ಇರಲಿ ಅಥವಾ ಹೊರಗಡೆ ಹೋಗಲಿ, ಎಲ್ಲೇ ಹೋಗಲಿ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಬ್ರೈಟ್ನಿಂಗಾಗಿ ಕಾಣಿಸುತ್ತೆ. ಹಾಗೆ ನಮಗೆ ತುಂಬ ಏಜ್ ಆದ್ರೂ ಸಹ ಏಜ್ ಆಗಿಲ್ಲ ಅನ್ನೋ ಥರ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬೇರೆಯವ್ರಿಗೆ ನೋಡೋಕ್ಕಲ್ಲ ಅಂದ್ರೂ ನಮಗೆ ನಾವು ನೋಡ್ಕೊಳ್ಳೋಕೆ ತುಂಬ ಚೆನ್ನಾಗಿರಬೇಕು. ನಾನಂತೂ ಅಷ್ಟೇ,
ಬೇರೆಯವ್ರು ಹೇಗೋ ಗೊತ್ತಿಲ್ಲ. ಬಟ್ ನನಗೆ ನಾನು ತುಂಬ ಚೆನ್ನಾಗಿ ರೆಡಿ ಆಗ್ತೀನಿ. ನನಗೆ ನಾನು ಟೈಮ್ ಕೊಟ್ಕೊಳ್ತೀನಿ. ನಾನು ಪ್ರೀತಿಸ್ತೀನಿ. ಹಾಗೆ ನನ್ನ ಧೈರ್ಯನ ನಾನು ಕ್ಯಾರಿ ಮಾಡ್ತೀನಿ. ಯಾಕಂತಂದ್ರೆ ಯಾವುದೇ ಒಂದು ಕಷ್ಟಗಳೇ ಆಗ್ಲಿ ಯಾರೂ ಆಗಲ್ಲ. ಅದೇ ಸುಖ ಇದ್ರೆ ಎಲ್ಲಾರು ಬರ್ತಾರೆ. ಬಟ್ ಕಷ್ಟ ಇದ್ರೆ ಯಾರೂ ಬರಲ್ಲ. ಹಾಗೆ ನಾವು ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿರ್ಬೇಕು. ಇಲ್ಲಾಂದ್ರೆ ಯಾರು ಸಹ ನಮ್ಗೆ ನೋಡಲ್ಲ. ಯಾಕಂತಂದ್ರೆ ಇದು ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಫುಲ್ಲು ನಾವು ಇವಾಗ ತೋಟದ ಹತ್ರ ಬಂದ್ವಿ. ಮನೆ ಹತ್ರದಿಂದ ತೋಟದ ಹತ್ರ ಬರಕ್ಕೆ ಒಂದು 5 ಮಿನಿಟ್ಸ್ ಆಗುತ್ತೆ. ಅಂದ್ರೆ ಮನೆಯಿಂದ ಸ್ವಲ್ಪ ದೂರ ತೋಟ ಇರೋದು. ಸೊ ಅಲ್ಲಿ ಬಂದ್ವಿ. ನೇರ್ಲೆಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಜಮ್ ನೇರ್ಲೆಂಡ್ ಅಂತಾರಲ್ಲ ಅದು ತುಂಬಾ ಚೆನ್ನಾಗಿತ್ತು. ಇವಾಗ ಸೀಸನಬಲ್ ಯಾವ ಫ್ರೂಟ್ ಸಿಗುತ್ತೆ ನಮ್ಗೆ ಅದನ್ನ ನಾವು ತಿಂತಾ ಇರ್ಬೇಕು. ಯಾಕಂದ್ರೆ ಹೆಲ್ತಿಗೆ ತುಂಬಾ ಒಳ್ಳೇದು. ನೇರ್ಲೆಂಡ್ ಅಂತೂ ಶುಗರ್ ಇರೋರ್ಗೆ ತುಂಬಾ ಒಳ್ಳೇದು. ಶುಗರ್ ಇರೋರು ಒಂದ್ 5ರಿಂದ 6 ನೇರ್ಲೆಂಡ್ ತಿಂದ್ರೆ ನಿಜ ಗೈಸ್ ಶುಗರ್ ಲೆವೆಲ್ ಸಿಕ್ಕಾಪಟ್ಟೆ ನಾರ್ಮಲ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಚೆನ್ನಾಗಾಗ್ತೀರಾ. ಹಾಗೆ ವಾಕಿಂಗ್ ಮಾಡಿದ್ರೆ ಇದ್ರ ಜೊತೆ ಇನ್ನ ಬೆಸ್ಟ್ ಅಂತ ಹೇಳ್ಬೋದು ಶುಗರ್ ಇರೋರ್ಗೆ. ಗಾಡ್ಫುಲಿ ನಮ್ಗೆ ಗಾಡ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ಮ ಮನೇಲಿ ಯಾರಿಗೂ ಶುಗರ್ ಇಲ್ಲ, ಏನಿಲ್ಲ, ಆರೋಗ್ಯವಾಗಿದ್ದೀವಿ. ನನ್ಗೆ ಯಾವಾಗ್ಲೂ ಕೇಳೋದಿಷ್ಟೇ ದೇವ್ರ ಹತ್ರ, ಸೊ ಆರೋಗ್ಯ ಕೊಡಪ್ಪ ಅಂತ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಆರೋಗ್ಯ ಬಿಟ್ರೆ ಅದಕ್ಕಿಂತ ಅದ್ಭುತವಾದ ಮೌಲ್ಯ ಇನ್ನೊಂದಿಲ್ಲ ಅಂತಾನೆ ಅನ್ಕೋಬಹುದು. ಸೊ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಹಾಗೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಿನ್ನಿ, ಫ್ರೂಟ್ಗಳು ಜಾಸ್ತಿ ತಿನ್ನಿ, ಸೊಪ್ಪುಗಳು ಚೆನ್ನಾಗಿ ತಿನ್ನಿ. ಹಾಗೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ನು ಸಹ ತಿನ್ನಿ. ಟೋಟಲಿ ಹೆಲ್ತ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಾನಂತೂ ಅನ್ಕೊಂಡಿರೋದೇನಂತಂದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿ ಕೇರ್ಫುಲ್ ಗೈಸ್ ಎಲ್ಲಾರು. ಹಾಗೆ ತೋಟಕ್ಕೆ ಬಂದ್ವಿ. ಅಪ್ಪ ಮತ್ತೆ ನಮ್ಮ ಮನೆಯವರು, ಹಾಗೆ ಅಜ್ಜಿ, ಪುಡಿ ಪುಡಿ ಹಾಗೆ ಲಿರಿಶಾ, ನಾನು ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಲಿರಿಶಾ ನೋಡಿ ಏನ್ ಕೆಲಸ ಮಾಡ್ತಿದ್ದಾಳೆ ಅಂತ. ಚಿಕ್ಕ ಪುಟ್ಟ ಗಿಡಗಳು ಯಾವುದೇ ಕಂಡ್ರು ಬಿಡ್ತಾ ಇಲ್ಲ. ಎಲ್ಲ ಕಿತ್ಕೊಂಡ್ ಬಂದು ಮಮ್ಮಿ ನಿಂಗ್ ಸಾಂಬಾರ್ಗೆ ನಾನು ಸೊಪ್ಪನ್ನ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊಪ್ಪು ಕೊಡ್ತಾ ಇದ್ರು. ಸೊ ಡ್ರಿಪ್ ಎಲ್ಲ ಸುತ್ತಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ವಿ. ಅಷ್ಟರಲ್ಲಿ ಗೇಮೆ ಸಹ ಮಾಡಿಸಿದ್ವಿ. ಈ ವರ್ಷದ ಗೇಮೆ ಫಸ್ಟ್ ಗೇಮೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ತೋಟನ ಈ ತರ ನೋಡ್ಲಿಕ್ಕೆ. ತುಂಬಾ ನೀಟಾಗಿ ಇರಬೇಕು. ಈ ತರ ಗೇಯ್ಸಿದ್ರೆ ತೆಂಗಿನ ಗಿಡಗಳು ಅಷ್ಟೇ ನಮ್ಗೆ ಒಂದು ಒಳ್ಳೆ ಫಲ ಕೊಡುತ್ತೆ. ಸೊ ಹಂಗಾಗಿ ತೋಟ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಅದ್ರ ಪಕ್ಕ ಇರೋದು ಇದು ಅಡಿಕೆ ತೋಟ. ಇದು ಅಡಿಕೆ ತೋಟ ನಮ್ದೆ. ಇವಾಗ 5 ಇಯರ್ಸ್ ಬ್ಯಾಕ್ ಇಟ್ಟಿರೋದು ಇದನ್ನ. ಇವಾಗ ನೋಡಿ ಗಿಡಗಳು ಅಲೆ ಎಷ್ಟು ಉದ್ದ ಆಗಿದೆ ಅಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ ಕನ್ಸು ಅಂತಾನೆ ಹೇಳ್ಬೋದು ಆ ಅಡಿಕೆ ಗಿಡ. ಫಸ್ಟ್ ಅಡಿಕೆ ಗಿಡ ಇಟ್ಟಿದ್ದು ನನ್ನ ಮಗಳು ಮತ್ತೆ ನನ್ನ ತಂಗಿ. ತುಂಬಾ ಚೆನ್ನಾಗಿ ಬಂದಿದ್ದಾವೆ ಅಡಿಕೆ ಗಿಡ. ಸೊ ಅದಕ್ಕೂ ಸಹ ನೀಟಾಗಿ ಪೋಷಣೆ ಮಾಡಬೇಕು, ಮಾಡ್ತಾ ಇದೀವಿ. ಸೊ ಹಂಗಾಗೇನೆ ನಾವು ಜಾಸ್ತಿ ಅಮ್ಮ ಮನೆಗೆ ಬರೋದು. ಸೊ ಎಲ್ಲಾನು ಸಹ ಎಲ್ಲಾ ಕಡೆನೂ ಇಂಪ್ರೂವ್ಮೆಂಟ್ ಮಾಡಬೇಕು. ನಾವು ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಎಲ್ಲಾ ಕಡೆ ಚೆನ್ನಾಗಿ ಗಿಡಗಳನ್ನ ನೋಡ್ಕೊಂಡ್ರೆ ಅದು ಒಂದಿನ ನಮ್ಗೆ ಏನೋ ಒಂದು ಅದ್ರ ಕಡೆಯಿಂದ ನಮಗೂ ಹೆಲ್ಪ್ ಆಗುತ್ತೆ. ಅಮ್ಮನೂ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ್ರು. ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಕೆಲಸ ಮುಗಿಸ್ಕೊಂಡು ಹಾಫ್ ಡೇ ಬಂದ್ರು. ನೀವೇ ನೋಡ್ಬೋದು ಅಮ್ಮ ಹೇಳ್ತಾ ಇದ್ರು ಲಿರಿಶಾ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಸಿಕ್ಕಾಪಟ್ಟೆ ತರ್ಲೆ ಅಂತ. ಯಾಕಂದ್ರೆ ಲಿರಿಶಾ ಅಮ್ಮನ್ ಕರ್ಕೊಂಬರಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳ್ಳಾವಿಗೆ ಹೋಗಿದ್ಲು. ಸೊ ಹಂಗಾಗ್ಬಿಟ್ಟು ಅಮ್ಮ ಆ ಥರ ಹೇಳ್ತಿದ್ದಾರೆ, ನಿನ್ ಮಗಳು ಸ್ಕೂಟಿಲಿ ಕುತ್ಕೊಂಡು ಎಷ್ಟು ಮಾತಾಡಿದ್ಲು ಗೊತ್ತಾ, ಯಾರೇ ಸಿಕ್ಕಿದ್ರು ಎಲ್ಲಾರನ್ನೂ ರೇಗಿಸ್ತಾ ಇದ್ಲು ಅಂತ ಹೇಳ್ತಾ ಇದ್ರು. ಲಿರಿಶಾ ಅಂತೂ ಸಿಕ್ಕಾಪಟ್ಟೆ ಚೂಟಿ ಆಗ್ಬಿಟ್ಟಿದ್ದಾಳೆ ಗೈಸ್. ಅವಳಿಗೆ ಮಾತಂತೂ ಹೇಳ್ಕೊಡಕ್ಕೆ ಆಗ್ತಿಲ್ಲ, ಅಷ್ಟು ಚೂಟಿ ಆಗ್ಬಿಟ್ಟಿದ್ದಾಳೆ. ನಾನು ಹೋಗ್ಲಿ ಅಂತ ಸುಮ್ಮನೆ ಆಗಿದ್ದೀನಿ. ಯಾಕಂದ್ರೆ ಈ ಚೈಲ್ಡ್ಹುಡ್ ಅವ್ರಿಗೆ ಮತ್ತೆ ಬರಲ್ಲ. ನಾವೆಲ್ಲದಕ್ಕೂ ಸಹ ಸ್ಟ್ರಿಕ್ಟ್ ಮಾಡಬಾರ್ದು. ಸೊ ನಾನಂತೂ ಊರ್ ಕಡೆ ಬಂದ್ರೆ ಅಂತೂ ಅವಳನ್ನ ಮಾತಾಡ್ಸಕ್ಕೆ ಹೋಗಲ್ಲ. ಯಾಕಂದ್ರೆ ಅವಳ ಎಂಜಾಯ್ಮೆಂಟ್ ಅಲ್ಲಿ ಅವಳು ಇರ್ತಾಳೆ. ಸೊ ಅವ್ರ ಅಜ್ಜಿ ತಾತನ ಮುದ್ದು ಜಾಸ್ತಿ ಆದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಏನಾದ್ರೂ ಸ್ನಾಕ್ಸ್ ಬೇಕಮ್ಮ ಅಂತ ಹೇಳ್ತಿದ್ದು ನಮ್ಮ ಅಜ್ಜಿ ನೋಡಿ ಅವಳಿಗೋಸ್ಕರ ಸ್ನಾಕ್ಸ್ ಎಲ್ಲ ಮಡಗ್ಬಿಟ್ಟು ಹಾಕೊಟ್ಟಿದ್ದಾರೆ ಪ್ಲೇಟ್ಗೆ. ತಗೋ ವಿಡಿಯೋ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಅವಳು ಸಹ ಎಂಜಾಯ್ ಮಾಡ್ತಾ ಇದ್ದಾಳೆ. ಈ ತರ ಮೂಮೆಂಟ್ಸ್ನೆಲ್ಲ ನೋಡ್ಬೇಕಂದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಓಕೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾವ ತರ ವ್ಲಾಗ್ಸ್ ಬೇಕು, ಹಾಗೆ ನನ್ನ ವಿಡಿಯೋ ಯಾವ ತರ ಬರ್ತಿದೆ ಅಂತ ಹೇಳ್ಬಿಟ್ಟು ನನಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ತಿಳಿಸಿದ್ರೆ ನಮಗೂ ಸಹ ಗೊತ್ತಾಗುತ್ತೆ ಯಾವ ತರ ಬೇರೆ ತರ ಯಾವ ತರ ಟ್ರೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಜೋರಾಗಿ ಮಾತಾಡ್ಬೇಕು. ಚೆನ್ನಾಗಿ ಚಾಟೋನ್ ಕರಿಬಹುದು, ಕುಡಿ ಕರಿತಾರೆ ಅಂತ ಕರಿಬಹುದು, ಅವೆಲ್ಲ ಕರಿಬಹುದು. ಅಲ್ಲಿ ಅಲ್ಲಿ ಇಲ್ಲಿ 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 ಕರಿಬಹುದು. ಡುಮ್ ಡುಮ್ ಸ್ಟ್ರೆಂತ್ ಅಂಡ್ ಸ್ಟ್ರಾಂಗ್ ಇರಬೇಕು.